ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಸೊ ನಮ್ಮ ಮನೆ ಒಳಗೆ ಇವತ್ತೊಂದು ಸ್ಪೆಷಲ್ ಒಕೇಜನ್ ಇತ್ತು. ಸೊ ನಮ್ಮ ತಂಗಿದ ಶಾಪ್ ಓಪನಿಂಗ್ ಸೆರೆಮನಿ ಇತ್ತು. ಸೊ ಹಿಂದಿನ ದಿವಸ ಬಂದಿದ್ಲು. ಸೊ ರಾತ್ರಿ 8 ಗಂಟೆ ಸುಮಾರು ಗೋಕರ್ಣದಿಂದ ಬಂದಿಲ್ಲ. ಹಿಂಗಾಗಿ ಆಕೆಗೆಲ್ಲ ಶಾಪಿಂಗ್ನ ಮಾಡಿಸ್ಕೊಟ್ಟೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು 11:30 ಸುಮಾರು ನಾವು ಓಪನಿಂಗ್ ಸೆರೆಮನಿ ಕಡೆ ಹೋದ್ವಿ ನೋಡ್ರಿ. ಇದು ಶಾಪ್ ಎಕ್ಸಾಕ್ಟ್ಲಿ ರೈಲ್ವೆ ಸ್ಟೇಷನ್ ಅಪೋಸಿಟ್ ಅದ. ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಪ್ರಾರಂಭಿಸಿದ್ದಾರೆ. ಗೋಕರ್ಣ ರೈಲ್ವೆ ಸ್ಟೇಷನ್ ಅಲ್ಲೂ ಉದ್ಯಮ, ಸಣ್ಣ ಉದ್ಯಮ ಯಶಸ್ವಿಯಾಗಿ ಇಡೀ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿರುವಂಥ ಎಲ್ಲ ಇಂಪಾರ್ಟೆಂಟ್ ಸ್ಟೇಷನ್ಗಳಲ್ಲಿ ವ್ಯಾಪಿಸಲಿ ಮತ್ತು ಇದರ ಸದುಪಯೋಗ ಇಲ್ಲಿ ಬರುವಂಥ ಪ್ರವಾಸಿಗರು ಎಲ್ಲರೂ ಬೈಕ್ ರೆಂಟಲ್ ಸ್ಟಾರ್ಟ್ ಮಾಡಲಿ ಅಂತ ಶುಭ ಹಾರೈಸುತ್ತಾ ಎಲ್ಲ ಚಲೋ ಆಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ರೈಲ್ವೆ ನಿಲ್ದಾಣದಲ್ಲಿ ಸಾರಾ ಬೈಕ್ ರೆಂಟಲ್ ಆರಂಭಗೊಂಡಿದ್ದು, ವಿನೂತನ ಕಾರ್ಯಕ್ಕೆ ಸಮಾಜ ಸೇವಕರಾದ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾದ ಡಾಕ್ಟರ್ CHBSV ಪ್ರಸಾದ್ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಪ್ರವಾಸಿಗರು, ಸಾರ್ವಜನಿಕರು ಸದುಪಯೋಗ ಪಡ್ಕೊಳ್ಬೇಕು ಅಂತ ಸ್ವರ್ಣ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ VSV ಪ್ರಸಾದ್ ಶುಭ ಹಾರೈಕೆಯೊಂದಿಗೆ ದೀಪ ಪ್ರಜ್ವಲಿಸುವ ಮೂಲಕ ಶುಭ ಹಾರೈಸಿದರು. ವಿವಿಧೆಡೆಯಿಂದ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿಯುವ ಪ್ರವಾಸಿಗರು ಇನ್ಮುಂದೆ ವಾಹನಗಳಿಗಾಗಿ ಕಾಯಬೇಕಾಗಿಲ್ಲ. ತಮ್ಮ ಕೆಲಸ ಕಾರ್ಯಗಳಿಗೆ ವಾಹನ ಹುಡುಕಾಡುವ ಪ್ರಮೇಯವಿಲ್ಲ. ಯಾಕಂದ್ರೆ ಸಾರಾ ಬೈಕ್ ರೆಂಟಲ್ನಲ್ಲಿ ತಮಗಿಷ್ಟವಾದ ಬೈಕ್ ಅನ್ನ ಬಾಡಿಗೆ ರೂಪದಲ್ಲಿ ಪಡೆದು ಹುಬ್ಬಳ್ಳಿ ಸುತ್ತಮುತ್ತ ಸಂಚರಿಸಬಹುದಾಗಿದೆ. ಅತಿ ಕಡಿಮೆ ವೆಚ್ಚದಲ್ಲಿ ಬೈಕ್ ಬಾಡಿಗೆ ಪಡೆದು ತಮ್ಮ ನೆಚ್ಚಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಬಹುದು ಅಂತ VSV ಪ್ರಸಾದ್ ಅವರು ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಇವತ್ತು ನಮ್ಮ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಸಾರಾ ಬೈಕ್ ರೆಂಟಲ್ ಅಂತ ಒಂದು ಆಫೀಸು ಉದ್ಘಾಟನೆ ಮಾಡಿದ್ವಿ. ಇದರ ಮಾಲೀಕರಾಗಿರುವಂತ ನಾಗರಾಜ್ ಭಟ್ ಅವರು ಮೂಲತಃ ಗೋಕರ್ಣದವರಿದ್ರು. ಗೋಕರ್ಣದಲ್ಲಿ ಈ ಒಂದು ಬೈಕ್ ರೆಂಟಲ್ದು ಸ್ಟಾರ್ಟ್ ಮಾಡಿ ಅದರಲ್ಲಿ ಸಕ್ಸಸ್ ಕಂಡು 150 ಬೈಕ್ಸ್ ಒದಗಿಸಿಕೊಡ್ತಾ ಇದ್ದಾರೆ. ಈಗ ಅಲ್ಲಿ ಬರುವಂತ ಪ್ರವಾಸಿಗರಿಗೆ ಅದೇ ನಿಟ್ಟಿನಲ್ಲಿ ರೈಲ್ವೆ ಒಂದು ಟೆಂಡರ್ ಹಾಕಿ ಕೊಂಕಣ್ ರೈಲ್ವೆನಲ್ಲಿ ಆಲ್ಮೋಸ್ಟ್ 7 ಸ್ಟೇಷನ್ ಅಲ್ಲಿ ಈ ಬೈಕ್ ರೆಂಟಲ್ ಸ್ಟಾರ್ಟ್ ಮಾಡಿದ್ದಾರೆ. ಇಡೀ ಸೌತ್ ವೆಸ್ಟರ್ನ್ ರೈಲ್ವೆನಲ್ಲಿ ಈಗ 3 ಸ್ಟೇಷನ್ ಅಲ್ಲಿ ಇವರಿಗೆ ಒಂದು ಟೆಂಡರ್ ಸಿಕ್ಕಿದೆ. ಹುಬ್ಬಳ್ಳಿ, ಧಾರವಾಡ ಮತ್ತು ಹಾಸ್ಪೇಟ್ನಲ್ಲಿ. ಇಲ್ಲಿ ಈ ಒಂದು ಸ್ಟಾರ್ಟ್ ಮಾಡಿರೋದು ಬಹಳ ಹರ್ಷದಾಯಕ. ಯಾಕಂದ್ರೆ ಹುಬ್ಬಳ್ಳಿಗೆ ಬರುವಂತ ಬೆಂಗಳೂರಿಂದ ಇರಲಿ ಅಥವಾ ಬೇರೆ ಬೇರೆ ಭಾಗದಲ್ಲಿಂದ ಹುಬ್ಬಳ್ಳಿಗೆ ಬರುವಂತ ಒಂದು ಪ್ರಯಾಣಿಕರಿಗೆ ಅಕಸ್ಮಾತ್ ಇಡೀ ದಿನ ಅವ್ರಿಗೆ ಹುಬ್ಬಳ್ಳಿ ಧಾರವಾಡ ಅಡ್ಡಾಡ್ಬೇಕಂದ್ರೆ ಅಥವಾ ದಾಂಡೇಲಿ ಹೋಗ್ಬೇಕು, ಸುತ್ತಮುತ್ತಲಿನ ಎಲ್ಲೇ ಎದುರು ಹೋಗ್ಬೇಕಂದ್ರೆ ಅವ್ರಿಗೆ ಕಾರ್ ತಗೊಂಡು ಹೋಗೋದು ಬಹಳ ಎಕ್ಸ್ಪೆನ್ಸಿವ್ ಆಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಬೈಕ್ ಸಲುವಾಗಿ ನೋಡ್ತಾ ಇರ್ತಾರೆ. ಇಂಥ ಒಂದು ಸೌಕರ್ಯವಂತ ಒಂದು ಅವಕಾಶ ಇಲ್ಲಿ ಹುಬ್ಬಳ್ಳಿ ಸ್ಟೇಷನಲ್ಲಿ ರೈಲ್ವೆ ಪ್ರಯಾಣಿಕರಿಗೆ ಒದಗಿಸಿ ಕೊಟ್ಟಿರುವುದು ನಿಜವಾಗ್ಲೂ ಬಹಳ ಸಂತೋಷದಾಯಕ. ಅದೇ ತರ ಯುವಕನಾಗಿರುವಂತ ನಾಗರಾಜು ಎಲ್ಲ ಯುವಕರಿಗಿನ್ನೂ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಇವತ್ತಿನ ಹುಡುಗರು ಕಾಲೇಜು ಮುಗಿದ ಕೂಡಲೇ ಯಾವ್ದಾದ್ರು ನಾನು ಯಾವ ಜಾಬ್ ಸೇರ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅಂತ ಒಂದು ಯುವಕರಿಗೆ ಮಾರ್ಗದರ್ಶಕರಾಗಿ ಇವತ್ತು ನಾಗರಾಜ್ ಅವರು ನೀವು ಮನಸ್ಸು ಮಾಡಿದರೆ ಸ್ವಾವಲಂಬನದಾಗ ಇಂಥ ಒಂದು ಉದ್ಯಮಗಳನ್ನು ನೀವು ಸ್ಟಾರ್ಟ್ ಮಾಡಬಹುದು ಅಂತ ಒಂದು ಮಾದರಿಯಾಗಿ ಇವತ್ತು ಮಾಡಿ ತೋರಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರು ಒಂದು ಉದ್ಯಮ ಇನ್ನೂ ಯಶಸ್ವಿಯಾಗಿ ಇಡೀ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ರೈಲ್ವೆ ನಿಲ್ದಾಣಗಳಲ್ಲಿ ಇವರ ಬೈಕ್ ರೆಂಟಲ್ ಸ್ಟಾರ್ಟ್ ಆಗಲಿ ಮತ್ತು ಅಲ್ಲಿ ಬರುವಂತ ಪ್ರಯಾಣಿಕರಿಗೂ ಇದರ ಒಂದು ಸೌಲಭ್ಯ ಸಿಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ಸಾರಾ ಬೈಕ್ ರೆಂಟಲ್ ಈಗಾಗಲೇ ಗೋಕರ್ಣ ರೈಲ್ವೆ ನಿಲ್ದಾಣದಲ್ಲಿ ಆರಂಭ ಆಗಿದೆ. ಪ್ರಯಾಣಿಕರಿಂದ ಹೆಚ್ಚಿನ ಬೇಡಿಕೆ ಹಿನ್ನೆಲೆಯಲ್ಲಿ ಇದೀಗ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲೂ ಚಾಲನೆ ನೀಡಲಾಗಿದೆ. ರೈಲ್ವೆ ಇಲಾಖೆ ಸಹಯೋಗದಲ್ಲಿ ರಥದಲ್ಲಿ ಪ್ರಥಮ ಬಾರಿಗೆ ಬೈಕ್ ರೆಂಟಲ್ ಆರಂಭಿಸಲಾಗಿದೆ. ಗ್ರಾಹಕರಿಗೆ ಕಡಿಮೆ ವೆಚ್ಚದಲ್ಲಿ ಬಾಡಿಗೆ ನೀಡಲಾಗ್ತಾ ಇದ್ದು, ಸೂಕ್ತ ದಾಖಲೆ ನೀಡಿ ಬೈಕ್ ಪಡೆಯಬಹುದಾಗಿದೆ. ಸೊ ಇಲ್ಲೇ ನಮ್ಮ ರಾಜು ಮಾವ ಪಬ್ಲಿಕ್ ನೆಕ್ಸ್ಟ್ ಕರೆಸಿದ್ರು. ಸೊ ನೀವು ಕೇಳಿರ್ಬೋದು, ಫುಲ್ ಡಿಟೇಲ್ ಒಳಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ಫ್ಯಾಕ್ಟ್ ಸೊ ಎಲ್ಲ ದೊಡ್ಡ ದೊಡ್ಡ ಮಂದಿ ಎಲ್ಲ ಕರೆಸಿದ್ರು ನಮ್ಮ ಮಾಮ. ಸೊ ಭಾಳ ಅಂದ್ರೆ ಭಾಳ ಚಂದ ಫಂಕ್ಷನ್ ಆಯ್ತು. ಸೊ ಇಲ್ಲಿ ನೀವು ನೋಡ್ಬೋದು ವೆರೈಟೀಸ್ ಆಫ್ ಬೈಕ್ ಸಿಗ್ತಾವೆ, ರೆಂಟಲ್ ಸಿಗ್ತಾವೆ ಇನ್ಫ್ಯಾಕ್ಟ್. ಸೊ ಈ ಥರ ನಿಮ್ಗೆ ಗೋಕರ್ಣ ಒಳಗೆ, ದಾಂಡೇಲಿ ಒಳಗಾಗಲಿ
ಇನ್ಫ್ಯಾಕ್ಟ್ ಗೋವಾ ಒಳಗೆ ಆಗಲಿ ಸೊ ಈ ಥರ ರೆಂಟಲ್ ಭಾಳ ಸುಮಾರು ಜಾಗದೊಳಗೆ ಸಿಗ್ತಿತ್ತು, ಬಟ್ ಹುಬ್ಳಿ ಒಳಗೆ ಸ್ವಲ್ಪ ಕಮ್ಮಿ ಇತ್ತು. ಸೊ ಇಲ್ಲೇ ಅದಕ್ಕೆ ನಾವು ಇಲ್ಲೂ ಕೂಡ ತೆಗಿಬೇಕಂತಂದ್ರೆ ರಾಜು ಮಾಮ ಡಿಸೈಡ್ ಮಾಡಿದ್ರು. ಸೊ ಹೀಗಾಗಿ ವೆರೈಟೀಸ್ ಆಫ್ ನಿಮ್ಗೆ ಬೈಕ್ ಸಿಗ್ತಾವೆ ರೆಂಟಲ್ ಆಗಿ. ಸೊ ರಾಯಲ್ ಎನ್ಫೀಲ್ಡ್ ಐತಿ ಆ್ಯಂಡ್ ಸೋ ಮೆನಿ ವೆರೈಟೀಸ್ ಆಫ್ ಆ್ಯಕ್ಟಿವಾಸ್ ಅವ. ಸೊ ಜರೂರ್ ನೀವು ಬೇಕಂದ್ರೆ ಜರೂರ್ ಇಲ್ಲಿನೂ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇವ್ರ ರಾಜು ಮಾಮ ಅಂತಂದ ಸೊ ಇವ್ರದ್ದು ಅಂಗಡಿ ಅದ ಆ್ಯಂಡ್ ಇವ್ರು ಆ್ಯಕ್ಚುಲಿ ಬೇಸಿಕಲಿ ಫ್ರಮ್ ಕುಮಟಾ ಆ್ಯಂಡ್ ಗೋಕರ್ಣ ಒಳಗೆ ಇರ್ತಾರೆ. ಆ್ಯಂಡ್ ಗೋಕರ್ಣ ಒಳಗೂ ಇವ್ರದ್ದು ಸುಮಾರು ಗಾಡಿ ಅವ ಅಲ್ಲಿ ಆ್ಯಂಡ್ ಹೊನ್ನಾವರ ಒಳಗೆ ಗಾಡಿ ಅವ ಈ ಥರ ರೆಂಟಲ್ ಇಟ್ಟಾರಲ್ಲಿ. ಆ್ಯಂಡ್ ದಾಂಡೇಲಿ ಒಳಗದ, ನೆಕ್ಸ್ಟ್ ಹಾಸ್ಪಿಟಲ್ ಒಳಗದ ಆ್ಯಂಡ್ ಈಗ ಹುಬ್ಳಿ ಒಳಗೂ ಕೂಡ ತೆಗ್ದಾರ. ಆ್ಯಂಡ್ ಇಲ್ಲಿ ನಾವು ಸುಮಾರು 100 ಮಂದಿ ಆಗುವಷ್ಟು ಉಪ್ಪಿಟ್ಟು ಶೀರಾ ಮಾಡಿಸಿದ್ವಿ. ಸೊ ಯಾರು ಬರ್ತಾರೆ ಅವ್ರೆಲ್ಲರಿಗೂ ಅಂತಂದ. ಆ್ಯಂಡ್ ಸ್ವಲ್ಪ ನಮ್ಮ ಮನೆ ಮಂದಿ ಅಂತಂದ್ರೆ ಸ್ವಲ್ಪ ಮಂದಿ ಇದ್ವಿ ಆ್ಯಕ್ಚುಲಿ. ಬಟ್ ಜೋ ಹೊರಗಿನ ಮಂದಿ ಏನಿದ್ರೆ ಸೊ ಅಲ್ಲಿ ಆಟೋ ಸ್ಟ್ಯಾಂಡ್ ಅಂತೆಲ್ಲ ಇದ್ರೆ ಅಲ್ಲಿ ಆ ಸೈಡ್ ಜೋ ರೈಲ್ವೆ ಒಳಗೆಲ್ಲ ವರ್ಕ್ ಮಾಡೋರಿದ್ರೆ ಅವ್ರು ಸುಮಾರು ಜನ ಬಂದರೆ ಇನ್ಫ್ಯಾಕ್ಟ್ ನಾವು ಅವ್ರ ಸಂಬಂಧ ಅಂತೂ ಕೂಡ ಮಾಡಿಸಿದ್ವಿ. ಯಾಕಂದ್ರೆ ಅವ್ರ ಮಂದಿಗೆ ನಾವು ಹಚ್ಕೊಳ್ಳೋದು ಭಾಳ ಜರೂರಿ ಐತಿ. ಸೊ ಹೀಗಾಗಿ ಭಾಳ ಮಂದಿ ಟ್ಯಾಕ್ಸಿದವ್ರಾಗಲಿ ಆಟೋ ಡ್ರೈವರ್ ಆಗಲಿ ಭಾಳ ಮಂದಿ ಬಂದಿದ್ರು ಆ್ಯಂಡ್ ಎಲ್ಲರೂ ಕೇಳಿ ಹೊಂಟಿದ್ರು ಏನಪ್ಪ ಇದು ಏನಿದೆ ಅಂತೆಲ್ಲ. ಸೊ ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ರು ಇಲ್ಲೇ. ಆ್ಯಂಡ್ ಇಲ್ಲೇ ನಾವು ಕೂಡ ಎಲ್ಲರೂ ನಿಂತಿದ್ವಿ, ಫೋಟೋ ಎಲ್ಲ ಆಗ್ಲಿಕ್ಕತ್ತಿತ್ತು. ಆ್ಯಂಡ್ ನಾವು ಬೈಕ್ಸ್ ಎಲ್ಲ ಸ್ವಲ್ಪ ಟ್ರಯಲ್ ಮಾಡಿದ್ವಿ, ಇನ್ಫ್ಯಾಕ್ಟ್ ಹೊಡೆದೆಲ್ಲ ನೋಡಿದ್ವಿ. ಸೊ ಇಲ್ಲೇ ನಮ್ಮ ರಾಜು ಮಾಮ ಹಿಂಗೆ ಕೀಚೇನ್ಸ್ ಎಲ್ಲ ಮಾಡಿಸಿದ್ರು, ಕ್ಯಾಪ್ ಮಾಡಿಸಿದ್ರು. ಸೊ ಎಲ್ಲರಿಗೂ ನಮ್ಮ ಮನೆ ಮಂದಿ ಅಂತಂದ್ರೆ ಎಲ್ಲರಿಗೂ ಒಂದೊಂದು ಕೊಡ್ಲಿಕ್ಕತ್ತಿದ್ರು. ಇನ್ಫ್ಯಾಕ್ಟ್ ನಮ್ಮ ಫ್ರೆಂಡ್ಸಿಗೂ ಕೂಡ ನಾವು ತೊಗೊಂಡು ಬಂದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು ವೆರೈಟೀಸ್ ಆಫ್ ಬೈಕ್ಸ್ ಇಟ್ಟಾರ, ಸಾಲಿಡ್ ಅವ ಎಲ್ಲ ಹೊಸ ಬೈಕ್ಸ್. ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ ಎಲ್ಲ ಹೊಸ ಬೈಕ್ಸ್. ಸೊ ಇದು ಎಕ್ಸಾಕ್ಟ್ಲಿ ರೈಲ್ವೆ ಸ್ಟೇಷನ್ ಗೇಟ್ ಇದು ಆ್ಯಂಡ್ ಎಂಟ್ರೆನ್ಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದರ ಅಪೋಸಿಟ್ ನಮ್ದು ಅಂಗಡಿ ಬರ್ತದೆ ಸಾರಾ ಬೈಕ್ ಅಂತಂದ. ಸೊ ಜರೂರ್ ಟ್ರೈ ಮಾಡಿರಿ, ರೆಂಟಲ್ ಹೋಗ್ರಿ, ಒನ್ ಡೇ ನಿಮ್ಗೆ ರೆಂಟ್ ಅಂತ ಇರ್ತದೆ. ಸೊ ಭಾಳ ಫೆಸಿಲಿಟೀಸ್ ಅದ, ವೆರೈಟೀಸ್ ಆಫ್ ಡಿಸ್ಕೌಂಟ್ಸ್ ಕೊಡ್ತಾರೆ. ನನ್ನ ಹೆಸರು ಹೇಳ್ರಿ, ಡೆಫಿನೆಟ್ಲಿ ಡಿಸ್ಕೌಂಟ್ ಸ್ವಲ್ಪ ಕೊಡ್ಬೋದು ಅಂತ ಅನ್ಕೋತೀನಿ ನಾನು. ಆ್ಯಂಡ್ ನಮ್ಮದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಭಾಳ ಮಂದಿ ಫ್ಯಾಮಿಲಿ ಮೆಂಬರ್ಸ್ ಮಿಸ್ಸಿಂಗ್ ಅದಾರ ಇಲ್ಲಿ. ಯಾಕಂದ್ರೆ ಅವತ್ತು ವೀಕ್ ಡೇಸ್ ಇತ್ತು. ಸೊ ಹಿಂಗಾಗಿ ಸುಮಾರು ಜನ ಎಲ್ಲರೂ ಆಫೀಸ್ಗೆಲ್ಲ ಹೋಗಿದ್ರು. ಸೊ ನಾವು ಕೂಡ ಜಸ್ಟ್ ಒಂದು ತಾಸು ಹೋಗಿ ವಾಪಸ್ ಬಂದ್ವಿ. ಸೊ ಈ ವಿಡಿಯೋ ಲೈಕ್ ಆದರೆ ಜರೂರ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.